ಓಂ ಶಾಂತಿ. ಡೇಟ್ ಆಗಿದೆ 5/11/1970. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಡಿಲೇ ಈಸ್ ಡೇಂಜರ್. ಬಾಬಾ ಏನು ಹೇಳ್ತಾರೆ? ಡಿಲೇ ಈಸ್ ಡೇಂಜರ್. ಢೀಲ ಅಂದರೆ ಢೀಲ ಸಡ್ಲ್. ಪುರುಷಾರ್ಥದಲ್ಲಿ ಏನು ಮಾಡೋದು? ಲೂಸ್ನೆಸ್ ತೋರಿಸ್ತೀವಲ್ಲ, ಸರಳ ಬಿಡ್ತೀವಲ್ಲ, ಅದು ಡೇಂಜರ್ ಅಂತ ಹೇಳ್ತಾರೆ ಬಾಬಾ. ಹರೇಕ್ ಅಪನೆ ಲೈಟ್ और ಮೈಟ್ ಕೋ ದೇಖ್ ಪರಖ್ ಸಕ್ತೆ ಹೋ. ಪ್ರತಿಯೊಬ್ಬರು ತಮ್ಮ ಲೈಟ್ ಮತ್ತು ಮೈಟ್, ಪ್ರಕಾಶ ಮತ್ತು ಶಕ್ತಿಯನ್ನು ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿಕ್ಕೆ ಬರ್ತದೇನು ಅಂತ ಕೇಳ್ತಾರೆ ಬಾಬಾ. अपने आप को परखने की शक्ति अपने में अनुभव करते हो. ತಮ್ಮನ್ನು ತಾವು ನಮ್ಮೊಳಗಡೆ ಪರಖನೆಗೆ ಶಕ್ತಿ ಐತಿ ಅಂತ ಅನುಭವ ಮಾಡ್ತಿದ್ದೀರೇನು? ಪರಖನೆಗೆ ಶಕ್ತಿ ಅಂದರೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಪುರುಷಾರ್ಥ ಹೆಂಗೆ ಮಾಡಬೇಕು, ಏನು ಬಿಡಬೇಕು, ಇದೆಲ್ಲ ಚೆಕ್ ಮಾಡ್ಕೊಳ್ಳೋ ಅನುಭವ ಅದ ಏನು? अपने को अब तक पुरुषार्थी मूर्त समझते हो व साक्षात और साक्षात मूर्त भी ಸಮಜ್ತೆ ವ ಅನುಭವ ಕರ್ತೆ ಹೋ. ತಮ್ಮನ್ನು ತಾವು ಇನ್ನೂ ತನೂ ಪುರುಷಾರ್ಥಿ ಅಂತ ತಿಳ್ಕೊಂಡಿದ್ದೀರೋ ಅಥವಾ ಸಾಕ್ಷಾತ್ ಮತ್ತು ಸಾಕ್ಷಾತ್ ಮೂರ್ತ ಅಂತ ತಿಳ್ಕೊಂಡಿದ್ದೀರೋ, ಏನು ಅನುಭವ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ವಾ ಸಮಜ್ತೆ ಹೋ ಕಿ ಯಹ ಅಂತಿಮ ಸ್ಟೇಜ್ ಹೇ. ಇದು ಅಂತಿಮ ಸ್ಥಿತಿ ಇದೆ ಅಂತ ತಿಳ್ಕೊಂಡಿದ್ದೀರೇನು? ಅಭಿ ಅಭಿ ಆಪ್ಕೆ ಭಕ್ತ ಆಪ್ಕೆ ಸಮ್ಮುಖ ಆಯೆ तो आपकी सूरत से उनकी किस मूर्त का साक्षात्कार होगा. ಚೆಕ್ ಮಾಡಿಕೊಡ್ರಿ. ಈಗ ನಿಮ್ಮ ಭಕ್ತರು ನಿಮ್ಮ ಎದುರುಗಡೆ ಬಂದ ತಕ್ಷಣ ನಿಮ್ಮದು ಅವ್ರಿಗೆ ಸಾಕ್ಷಾತ್ಕಾರ ಆಗ್ತದೇನು? ನಿಮ್ಮ ನೋಡಿದ ತಕ್ಷಣ ಕೌನ್ ಸಾ ಸಾಕ್ಷಾತ್ಕಾರ ಹೋಗ? ಯಾವ ಸಾಕ್ಷಾತ್ಕಾರ ಆಗ್ತದೆ? ಸಾಕ್ಷಾತ್ಕಾರ ಮುಹೂರ್ತ ಸದೈವ ಸಂಪೂರ್ಣ ಸ್ಥಿತಿ ಕಾ ಸಾಕ್ಷಾತ್ಕಾರ ಕರಾಯಂಗೆ. ಸಾಕ್ಷಾತ್ಕಾರ ಮುಹೂರ್ತ ಸದೈವ ಯಾವಾಗಲೂ ಸಂಪೂರ್ಣ ಸ್ಥಿತಿಯ ಸಾಕ್ಷಾತ್ಕಾರ ಮಾಡ್ತಾರೆ. ಲೇಕಿನ್ ಅಭಿ ಅಗರ್ ಆಪ್ಕೆ ಸಾಮನೆ ಕೋಯಿ ಆಯೆ ತೋ ಉನ್ಹೇ ಐಸಾ ಸಾಕ್ಷಾತ್ಕಾರ ಕರಾ ಸಕೆಂಗೆ. ಆದರೆ ಈಗ ಒಂದು ವೇಳೆ ನಿಮ್ಮ ಭಕ್ತರು ನಿಮ್ಮ ಎದುರುಗಡೆ ಬಂದರೆ ಅವ್ರಿಗೆ ನಿಮ್ಮಿಂದ ಸಾಕ್ಷಾತ್ಕಾರ ಆಗ್ತದೇನು ಅಂತ ಕೇಳ್ತಾರೆ ಬಾಬಾ. ऐसे तो नहीं कि आपके पुरुषार्थ की उतराई और चढ़ाई का उन्हें साक्षात्कार होता रहेगा. ಪಾಪ ಹೇಳ್ತಾರೆ, ಹಿಂಗಂತೂ ಇಲ್ಲ, ತಮ್ಮ ಪುರುಷಾರ್ಥ ಏರೋದು ಇಳಿಯೋದು ಏನಿದೆಯಲ್ಲ ಅದರದ್ದೇನಾರ ಅವ್ರಿಗೆ ಸಾಕ್ಷಾತ್ಕಾರ ಆಗ್ತದೇನು? ಫೋಟೋ ನಿಕಾಲ್ತೆ ಸಮಯ ಅಗರ್ ಕೊಯ್ ಭಿ ಹಲ್ಚಲ್ ಹೋತಿ ಹೇ ತೋ ಫೋಟೋ ಠೀಕ್ ನಿಕ್ಲೇಗಾ. ಫೋಟೋ ತೆಗಿಯೋ ಟೈಮ್ನಲ್ಲಿ ನೀವು ಆ ಕಡೆ ಈ ಕಡೆ ಅಳಗಾಡ್ತಿದ್ರೆ ಫೋಟೋ ಸರಿಯಾಗಿ ಬರುತ್ತೇನು? ಐಸೆ ಹಿ ಹರ್ ಸೆಕೆಂಡ್ ಐಸೆ ಹಿ ಸಮझो कि हमारा ಫೋಟೋ ನಿಕಲ್ ರಹಾ ಹೈ. ಹಾಗೆಯೇ ಪ್ರತಿ ಸೆಕೆಂಡ್ನಲ್ಲಿ ನೀವು ಈ ಅನುಭವ ಮಾಡಬೇಕು. ಕ್ಷಣಕ್ಕೂ ಬಾಬಾ ಏನು ಮಾಡ್ತಿದ್ದಾರೆ? ನಮ್ಮದು ಫೋಟೋ ತೆಗಿತಾ ಇದ್ದಾರೆ. ಫೋಟೋ ನಿಕಾಲ್ತೆ ಸಮಯ ಸಭಿ ಪ್ರಕಾರ ಕಾ ಧ್ಯಾನ್ ದಿಯಾ ಜಾತಾ ಹೈ. ಫೋಟೋ ತೆಗಿಬೇಕಾದ್ರೆ ಎಲ್ಲ ಥರದ ಕಡೆ ಗಮನ ಕೊಡ್ತಾರೆ. ಹೀಗೆ ಕೂಡ್ರಿ, ಸೀದಾ ಕೂಡ್ರಿ, ಗೋಣ್ ಸೀದಾ ಮಾಡಿರಿ, ಹೀಗೆಲ್ಲ ಹೇಳ್ತಿರ್ತಾರಲ್ಲ. ವೈಸೆ ಅಪ್ನೆ ಊಪರ್ ಸದೈವ್ ಧ್ಯಾನ್ ರಖನಾ ಹೈ. ಈಗ ನೀವು ಪ್ರತಿಯೊಂದರಲ್ಲಿನೂ ಗಮನ ಕೊಡಬೇಕು. ಫೋಟೋ ಯಾವ ಫೋಟೋ ತೆಗಿತಾರೆ ಬಾಬಾ? ಹೊರಗಿನವರು ಸ್ಥೂಲ ದೇಹದ ಫೋಟೋ ತೆಗಿತಾರೆ. ಶಿವಬಾಬಾ ಆತ್ಮನ ಸಂಸ್ಕಾರಗಳ ಫೋಟೋ ತೆಗಿತಿರ್ತಾರೆ ಬಾಬಾ. ಅದಕ್ಕೆ ಎಲ್ಲದರ ಕಡೆಯೂ ಗಮನ ಇರಬೇಕು. ಏಕೇಕ್ ಸೆಕೆಂಡ್ ಈ ಸರ್ವೋತ್ತಮ ವ ಪುರುಷೋತ್ತಮ ಸಂಗಮ ಯುಗ ಕಾ ಡ್ರಾಮಾ ರೂಪಿ ಕ್ಯಾಮ್ರೆ ಮೇ ಆಪ್ ಸಭಿ ಕಾ ಫೋಟೋ ನಿಕಲ್ತಾ ಜಾತಾ ಹೈ. ಒಂದೊಂದು ಸೆಕೆಂಡು ಈ ಸರ್ವೋತ್ತಮ ಅಥವಾ ಪುರುಷೋತ್ತಮ ಸಂಗಮ ಯುಗದ ನಾಟಕದ ರೂಪಿ ಕ್ಯಾಮ್ರಾದಲ್ಲಿ ತಮ್ಮದು ಫೋಟೋ ತೆಗಿತಾ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ಜೋ ವಹಿ ಚಿತ್ರ ಫಿರ್ ಚರಿತ್ರ ಕೆ ರೂಪ ಮೇ ಗಾಯನ್ ಹೋತಾ ಜಾಯೇಗಾ. ಈ ಸಂಗಮ ಯುಗದಲ್ಲಿ ನಿಮ್ಮದು ಏನು ಚಿತ್ರ ತೆಗಿತಾರೋ ಫೋಟೋವನ್ನು, ಅದೇ ಏನಾಗುತ್ತೆ ಬರ್ತಾ ಹೋಗ್ತದೆ, ಅದರದ್ದೇ ಗಾಯನ ಆಗ್ತದೆ. ನಿಮ್ಮದು ಎಂಥ ರೂಪ ಫೋಟೋ ಕ್ಲಿಕ್ ಆಗ್ತದೋ ಅಂಥ ರೂಪದ ಗಾಯನ ಆಗ್ತದೆ. और अभी के भिन्न भिन्न स्टेज के चित्र भिन्न भिन्न रूप में पूजे जाएंगे. ಈಗಿನ ಸ್ಥಿತಿ ಏನಿದೆಯೋ ನಿಮ್ಮದು, ಅದೇ ವಿವಿಧ ರೀತಿಯ ವಿವಿಧ ರೂಪದ ಪೂಜೆಯನ್ನು ಮಾಡ್ತಾರೆ.
हर समय यह स्मृति रखो कि अपना चित्र ड्रामा रूपी कैमरे के सामने निकाल रहा है. ಪ್ರತಿ ಸಮಯ ಇದನ್ನು ಸ್ಮೃತಿನಲ್ಲಿ ಇಟ್ಕೊಳ್ರಿ. ತಮ್ಮ ಚಿತ್ರ ಡ್ರಾಮಾದ ಕ್ಯಾಮ್ರಾನಲ್ಲಿ ಎದುರುಗಡೆ ನಿಮ್ಮದು ಏನು ಮಾಡ್ತಿದ್ದಾರೆ, ಬಾಬಾ ಶೂಟಿಂಗ್ ಮಾಡ್ತಿದ್ದಾರೆ. ಅವರು ಸ್ಥೂಲದಲ್ಲಿ ಆವಾಗ ಒಂದು ಟೈಮ್ ಇರ್ತದೆ, ಆವಾಗಷ್ಟೇ ಶೂಟಿಂಗ್ ಮಾಡ್ತಾರೆ. ಇಲ್ಲಿ ಶೂಟಿಂಗ್ ಕಂಟಿನ್ಯೂಸ್ ಆಗಿ ನಡೀತಿರ್ತದೆ, ಸೆಕೆಂಡ್ ಬೈ ಸೆಕೆಂಡ್ ಶೂಟಿಂಗ್ ನಡೀತದೆ ಅಂತಾರೆ ಬಾಬಾ. ಎದ್ರ ಶೂಟಿಂಗು? ಡ್ರಾಮಾ ಶೂಟಿಂಗ್. अब के एक एक चित्र एक एक चरित्र गायन और पूजन योग्य बनने वाले हैं. ಈಗಿನ ಒಂದು ಪ್ರತಿಯೊಂದು ಚಿತ್ರನೂ ಕೂಡ ಪ್ರತಿಯೊಂದು ಚರಿತ್ರೆಯ ಗಾಯನ ಪೂಜನ ಯೋಗ್ಯಕ್ಕೆ ಯೋಗ್ಯ ಆಗ್ತೀರಾ ಅಂತಾರೆ ಬಾಬಾ. जैसे यहाँ भी जब आप लोग कोई ड्रामा स्टेज पर करते हो और साक्षात्कार करते हो तो कितना ध्यान रखते हो. ಬಾಬಾ ಹೇಳ್ತಾರೆ, ಇಲ್ಲಿನೂ ಕೂಡ ಹೇಗೆ ಜನರು ನಾಟಕದ ಸ್ಟೇಜ್ ಮೇಲಿದ್ದಾಗ ಏನು ಮಾಡ್ತಿರ್ತಾರೆ, ತಮ್ಮ ತಮ್ಮ ಪಾತ್ರಗಳನ್ನು ಸಾಕ್ಷಾತ್ಕಾರ ಮಾಡ್ತಿರ್ತಾರಲ್ಲ. ತೋ ಕಿತನಾ ಧ್ಯಾನ ರಖತೆ ಹೇ, ಎಷ್ಟೊಂದು ಗಮನ ಕೊಡ್ತಿರ್ತಾರೆ ಪ್ರತಿಯೊಂದು ಮಾತಿನಲ್ಲಿ, ಪ್ರತಿಯೊಂದು ನಡವಳಿಕೆಗಳು. ಬಾಬಾ ಮತ್ತೆ ಹೇಳ್ತಾರೆ, ಬಾಡಿ ಲ್ಯಾಂಗ್ವೇಜ್ ಅಂತ ಬರ್ತದಲ್ಲೇ, ತಮ್ಮ ದೇಹವನ್ನು ಯಾವ ಕಡೆ ಎತ್ತಬೇಕು, ಕೈ ಎತ್ತಬೇಕು, ಪ್ರತಿಯೊಂದರಲ್ಲೂ ಅವ್ರು ಏನು ಮಾಡ್ತಿರ್ತಾರೆ, ಗಮನ ಕೊಡ್ತಿರ್ತಾರೆ. ಹಾಗೆಯೇ ಬಾಬಾ ಹೇಳ್ತಾರೆ, ऐसे ही समझो बेहद की स्टेज के बीच पार्ट बजा रही हूँ. ನಾನು ಏನು ಮಾಡ್ತಾ ಇದ್ದೀನಿ, ಈಗ ಪಾತ್ರ ಮಾಡ್ತಾ ಇದ್ದೀನಿ, ಬೇಹದ್ದಿನ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ ಅಂತ ಸ್ಮೃತಿ ಇರಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ವಾ ಬಜಾ ರಹಾ ಹೂँ, बजा रही हूँ व बजा रहा हूँ. सारे विश्व की आत्माओं की नज़र मेरी तरफ है. ಈ ನಾಟಕದ ಸ್ಟೇಜ್ ಮೇಲೆ ಇದ್ದಾಗ ಕುಳಿತಂಥ ಪ್ರೇಕ್ಷಕರು ಎಲ್ಲರ ದೃಷ್ಟಿ ಯಾರ ಮೇಲೆ ಇರ್ತದೆ, ನನ್ನ ಮೇಲೆ ಇರ್ತದೆ. ಹಂಗೆ ಡ್ರಾಮಾ ನಾಟಕ, ವಿಶ್ವ ಬೇಹದ್ದಿನ ಡ್ರಾಮಾದಲ್ಲಿ ನಾನು ಪಾತ್ರಧಾರಿ, ಎಲ್ಲರ ಲಕ್ಷ್ಯ ಯಾರ ಮೇಲೆ ಇರ್ತದೆ, ಎಲ್ಲರ ದೃಷ್ಟಿ ನನ್ನ ಮೇಲೆ ಇರ್ತದೆ. ऐसे समझने से संपूर्णता को जल्दी धारण कर सकेंगे. ಈ ಥರ ನೀವು ತಿಳ್ಕೊಳ್ಳೋದ್ರಿಂದ ಬೇಗನೆ ಸಂಪೂರ್ಣ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಸಮझा, ತಿಳಿತಾ? ಏಕ್ ಸ್ಲೋಗನ್ ಸದಾ ಯಾದ್ ರಖೋ ಜಿಸಸೆ ಸಹಜ ಹಿ ಜಲ್ದಿ ಸಂಪೂರ್ಣ ಬನ್ ಸಕೋ. ಬಾಬಾ ಹೇಳ್ತಾರೆ, ಒಂದು ಸ್ಲೋಗನ್ ಯಾವಾಗಲೂ ನೆನಪಿಟ್ಕೊಳ್ಳಿ, ಅದರಿಂದ ಸಹಜವಾಗಿ ಬೇಗನೆ ಸಂಪೂರ್ಣ ಆಗ್ತೀರಾ. ವಹ ಕೌನ್ಸಾ ಸ್ಲೋಗನ್ ಯಾದ್ ರಖೇಂಗೆ, ಅದು ಯಾವ ಸ್ಲೋಗನ್ ನೆನಪಿಟ್ಕೊಳ್ತೀರಾ? ಜಾನಾ ಹೇ ಔರ್ ಆನಾ ಹೇ, ಹೋಗೋದು ಬರೋದು, ಹೋಗೋದು ಬರೋದು. ಯಹ ತೋ ಠೀಕ್ ಹೇ, ಲೇಕಿನ್ ಜಾನಾ ಕೈಸೆ, ಹೋಗೋದಂತೂ ಇದೆ, ಹೆಂಗೆ ಹೋಗೋದು? ಸಂಪೂರ್ಣ ಹೋಕರ್ ಜಾನಾ ಹೇ. ನಾವು ಹೆಂಗಾಗಬೇಕು? ಸಂಪೂರ್ಣ. ವೈಸೆ ಹಿ, ಹೀಗೇನಾ? ಇಸ್ಕೆ ಲಿಯೇ ಕ್ಯಾ ಯಾದ್ ರಖನಾ ಹೇ, ಸಂಪೂರ್ಣ ಆಗಬೇಕು ಅಂದರೆ ಏನು ನೆನಪಿಟ್ಕೋಬೇಕು? ढीले इज डेंजर. अगर कोई भी बात में देरी की तो राज भाग के अधिकार में इतनी देर पड़ जाएगी. ಸ್ವಲ್ಪ ನೀವು ಲೇಟ್ ಮಾಡಿದ್ರಿ ಅಂತಂದರೆ ರಾಜ್ಯ ಭಾಗ್ಯದ ಅಧಿಕಾರದಲ್ಲಿನೂ ಕೂಡ ನೀವೇನು ಮಾಡ್ತೀರಾ, ಲೇಟಾಗಿ ಬರ್ತೀರಾ. इसलिए यह सदैव याद रखो कि वर्तमान समय के प्रमाण 1 सेकंड भी ढीले नहीं करनी है. ಅದಕ್ಕಾಗಿ ಯಾವಾಗಲೂ ನೆನಪಿಟ್ಕೊಳ್ರಿ, ವರ್ತಮಾನ ಸಮಯ ಪ್ರಮಾಣವಾಗಿ 1 ಸೆಕೆಂಡನ್ನು ಕೂಡ ವೇಸ್ಟ್ ಮಾಡಬೇಡಿ ಅಂತ. आज कल कंप्लीट अर्थात संपूर्ण कर्मातीत बनने के लिए पुरुषार्थ करते करते मुख्य एक कंप्लेन समय प्रति समय सभी की निकलती है. ಇವತ್ತಿನ ದಿನ ಸಂಪೂರ್ಣ ಕರ್ಮಾತೀತ ಆಗಬೇಕು ಅಂತಂದರೆ ಅದರ ಸಲುವಾಗಿ ಪುರುಷಾರ್ಥ ಮಾಡ್ತಾ ಮಾಡ್ತಾ ಮುಖ್ಯವಾಗಿ ಒಂದು ಕಂಪ್ಲೇನ್ ಬರ್ತದೆ ಈ ಸಮಯದಲ್ಲಿ ಅಂತಂದರೆ, ಎಲ್ಲರಿಂದನೂ ಬರ್ತದೆ. ಅದು ಏನು? ಚಾಹತೆ ಹೇ ಕಂಪ್ಲೀಟ್ ಹೋನಾ. ಎಲ್ಲರೂ ಏನು ಇಚ್ಛೆ ಪಡ್ತೀವಿ? ಸಂಪೂರ್ಣ ಆಗಬೇಕಂತಲೇ ಇಚ್ಛೆ ಪಡ್ತೀವಿ. ಲೇಕಿನ್ ವಹ ಕಂಪ್ಲೀಟ್ ಹೋನೇ ನಹಿ ದೇತಿ. ಆದರೆ ಅದು ಕಂಪ್ಲೀಟ್ ಮಾಡೋಕ್ಕೆ ಬಿಡ್ತಿಲ್ಲ, ಆಗಕ್ಕೆ ಬಿಡ್ತಿಲ್ಲ. ವಹ ಕೌನ್ ಸಿ ಕಂಪ್ಲೇನ್ ಹೇ, ಅದು ಯಾವುದು ಕಂಪ್ಲೇಂಟ್ ಇದೆ? ವ್ಯರ್ಥ ಸಂಕಲ್ಪೋಂಕಿ.
ಒಳಗಡೆ ನಮಗೆ ವ್ಯರ್ಥ ಸಂಕಲ್ಪಗಳು ಬಹಳಷ್ಟಿರೋದ್ರಿಂದ ನಮ್ಮನ್ನು ಕಂಪ್ಲೀಟ್ ಮಾಡೋಕ್ಕೆ ಬಿಡ್ತಿಲ್ಲ. ಕಂಪ್ಲೀಟ್ बनने में व्यर्थ संकल्पों के तूफान विघ्न डालते हैं. ದೊಡ್ಡ ತೂಫಾನೇ ಇದೆ ಅಂತಾರೆ ಬಾಬಾ. ವ್ಯರ್ಥ ಸಂಕಲ್ಪಗಳ तूफान ಇದೆ. अब यह मेजॉरिटी की कंप्लेन है. अब इसको मिटाने लिए आज युक्ति बताते हैं ಬಾಬಾ. ವ್ಯರ್ಥ ಸಂಕಲ್ಪಗಳನ್ನು ತೆಗಿಬೇಕು ಅಂತಂದರೆ ಬಾಬಾ ಯುಕ್ತಿ ಹೇಳ್ತಿದ್ದಾರೆ. मन की व्यर्थ संकल्पों की कंप्लेन कैसे पूरी होगी. ಮನಸ್ಸಿನ ವ್ಯರ್ಥ ಸಂಕಲ್ಪಗಳ ಕಂಪ್ಲೇಂಟ್ ಹೇಗೆ ಪೂರಿ ಆಗ್ತದೆ. ಯಾದ್ ಕಿ ಯಾತ್ರಾ ತೋ ಮುಖ್ಯ ಬಾತ್ ಹೇ. ನೆನಪಿನ ಯಾತ್ರೆ ಮುಖ್ಯ ಮಾತಾಗಿದೆ. ಲೇಕಿನ್ ಇಸ್ಕೆ ಲಿಯೇ ಭಿನ್ನ ಭಿನ್ನ ಯುಕ್ತಿಯಾ ಹೈ. ಅದಕ್ಕೆ ಬಹಳಷ್ಟು ಯುಕ್ತಿಗಳಿದ್ದಾವೆ. ವಹ ಕೌನ್ ಸಿ, ಅದು ಯಾವುದಾಗಿದೆ. जो बड़े आदमी होते हैं उन्हों के पास अपने हर समय की अपॉइंटमेंट की डायरी बनी हुई होती है. जो बड़े आदमी होते हैं, ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿದಾರೋ ಉನ್ಹೋಂಕೆ ಪಾಸ್, ಅವ್ರ ಹತ್ರ ಅಪ್ನೆ ಹರ್ ಸಮಯ, ಪ್ರತಿ ಸಮಯಕ್ಕೆ ಅಪಾಯಿಂಟ್ಮೆಂಟ್ ಕಿ ಡೈರಿ ಬನಿ ಹುಯಿ ಹೋತಿ ಹೇ. ಅಪಾಯಿಂಟ್ಮೆಂಟದ್ದು ಡೈರಿ ಇರ್ತದೆ. ಏಕೆ ಗಂಟಾ ಉನ್ಹೋಂಕ ಫಿಕ್ಸ್ ಹೋತಾ ಹೇ. ಒಂದೊಂದು ಗಂಟೆ ಇವ್ರು ಬರಬೇಕು, ಇವ್ರು ಭೇಟಿ ಆಗಬೇಕು, ಇವ್ರು ಮಾತಾಡಬೇಕು, ಏನು ಮಾತಾಡಬೇಕು ಅದೆಲ್ಲ ಫಿಕ್ಸ್ ಇರ್ತದೆ. ಎಸೆ ಆಪ್ ಭೀ ಬಡೆತೆ ಬಡೆ ಹೋನ. ನಾವು ಎಷ್ಟು ದೊಡ್ಡವರಿದ್ದೀವಿ. ಇಡೀ ವಿಶ್ವದಲ್ಲೇ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮಗಳು ಅಂದರೆ ನಾವು ಅಂತ ಹೇಳ್ತಾರೆ ಬಾಬಾ. तो रोज़ अमृत वेले सारे दिन की अपनी अपॉइंटमेंट की डायरी बनाओ. ಡೈರಿ ಮಾಡಂತಾರೆ ಬಾಬಾ. ದಿನಾಲೂ अमृत ವೇಳೆಯಲ್ಲಿ अपॉइंटमेंट डायरी ಮಾಡಿ. अगर अपने मन को हर समय अपॉइंटमेंट में बिजी रखेंगे तो बीच में व्यर्थ संकल्प समय नहीं ले सकेंगे. ಒಂದು ವೇಳೆ ಈ ಥರ ಮನಸ್ಸಿನ ಪ್ರತಿಯೊಂದು ಸಮಯದಲ್ಲಿ ಅಪಾಯಿಂಟ್ಮೆಂಟ್ನಲ್ಲಿ ಬ್ಯುಸಿ ಇದ್ರಿ ಅಂತಂದರೆ ನಡುವೆ ವ್ಯರ್ಥ ಸಂಕಲ್ಪಗಳು ಬರೋದಿಲ್ಲ ಅಂತಾರೆ ಬಾಬಾ. अपॉइंटमेंट से फ्री रहते हो तब व्यर्थ संकल्प समय ले लेते हैं. ಅಪಾಯಿಂಟ್ಮೆಂಟಿಂದ ಫ್ರೀ ಆಗಿಬಿಡ್ತೀರಿ, ಆವಾಗ ವ್ಯರ್ಥ ಸಮಯ ಸಂಕಲ್ಪಗಳು ಬಂದುಬಿಡ್ತವೆ. तो समय की बुकिंग करने का तरीका सीखो. अपने आप की अपॉइंटमेंट खुद ही बनाओ कि आज सारे दिन में क्या क्या करना है. ನಿಮಗೆ ನೀವೇ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ. ಈ ಟೈಮಿಗೆ ಏನು ಮಾಡಬೇಕು, ಈ ಟೈಮಿಗೆ ಏನು ಮಾಡಬೇಕು, ಇಷ್ಟು ತಾಸು ಏನು ಮಾಡಬೇಕು, ಅಷ್ಟು ತಾಸು ಏನು ಮಾಡಬೇಕು ಅಂಥೇಳಿ ಅಪಾಯಿಂಟ್ಮೆಂಟ್ ಹಾಕ್ಕೊಳ್ಳಿ. ಫಿರ್ ಸಮಯ ಸಫಲ್ ಹೋ ಜಾಯೇಗಾ. ಆಗ ಸಮಯ ಸಫಲ್ ಆಗ್ತದೆ. ಮನ್ ಕೋ ಕಿಸ್ಮೆ ಅಪಾಯಿಂಟ್ ಕರ್ನಾ ಹೇ. ಏನು ಅಪಾಯಿಂಟ್ ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು. ಇಸ್ಕೆ ಲಿಯೇ 4 ಬಾತೆ ಬತಾಯಿ. ಅದಕ್ಕಾಗಿ 4 ಮಾತುಗಳನ್ನು ಹೇಳ್ತಾರೆ ಬಾಬಾ. ಮಿಲನ್, ವರ್ಣನ್, ಮಗನ್, ಲಗನ್. 4 ಯಾವ ಮಾತು. ಮಿಲನ್ ಮಾಡಬೇಕು ಬಾಬಂದು, ವರ್ಣನ್ ಮಾಡಬೇಕು ಬಾಬಂದು, ಮಗನ್ ಇರಬೇಕು ಬಾಬಾನಲ್ಲಿ, ಲಗನ್ ಕಿ ಜ್ಯೋತಿ ಅಂತ ಹೇಳ್ತಾರಲ್ಲ, ಇಶಾರೆ ಅದ, ಅವ್ಯಕ್ತ ಇಶಾರೆ ಅದೇ ಅದಲ್ಲ ಈಗ. ಲಗನ್ ಕಿ ಜ್ವಾಲಾಮುಖಿ. लगन लगाने भी समय बहुत जाता है. ಪರಮಾತ್ಮನಲ್ಲಿ ಬುದ್ಧಿಯನ್ನು ಇಡುವುದೇ ಸ್ವಲ್ಪ ಟೈಮ್ ಹಿಡಿತದೆ ಅಂತಾರೆ ಬಾಬಾ. तो मगन की अवस्था में कम रहते हैं. ಯಾವಾಗ ಲಗನ್ ಇರೋದಿಲ್ಲ, ಮಗನ್ ಅವಸ್ಥಾ ಇರೋದಿಲ್ಲ. इसलिए लगन, ಮಗನ್, ಮಿಲನ್ और ವರ್ಣನ್. ಫಸ್ಟ್ ಯಾವುದು ಲಗನ್. ಲಗನ್ ಆದಮೇಲೆ ಮಗನ್. ಮಗನ್ ಆದ ಕೂಡಲೇ ಬಾಬನ್ ಮಿಲನ್ ಆಗ್ತದೆ. ಮಿಲನ್ ಆದ ಕೂಡಲೇ ಬಾಬಂದು ವರ್ಣನೆ ಶುರು ಮಾಡೋದು. ವರ್ಣನ್ ಹೇ ಸರ್ವಿಸ್, ಮಿಲನ್ ಹೇ ರೂಹ ರಿಹಾನ್ ಕರ್ನಾ. ವರ್ಣನ್ ಮಾಡೋದು ಸೇವೆ, ಮಿಲನ್ ಮಾಡೋದು ಅಂತಂದ್ರೇನು ಆತ್ಮಿಕ ವಾರ್ತಾಲಾಪ. ಮಿಲನ್ ಹೇ ರೂಹ ರಿಹಾನ್. बाप दादा से मिलते हैं ना, तो इन 4 बातों में अपने समय को ಫಿಕ್ಸ್ करो. ಈ 4 ಮಾತುಗಳಲ್ಲಿ ತಮ್ಮ ಸಮಯವನ್ನು ಫಿಕ್ಸ್ ಮಾಡಿಕೊಳ್ಳಿ. अगर रोज़ की अपनी दिनचर्या फिक्स करने के लिए अपॉइंटमेंट सारे समय की फिक्स होगी तो बीच में व्यर्थ संकल्पों को डिस्टर्ब करने का समय ही नहीं मिलेगा. ಒಂದು ವೇಳೆ ನೀವು ದಿನಾಲೂ ಈ ದಿನಚರ್ಯ ಫಿಕ್ಸ್ ಮಾಡಿಕೊಂಡ್ರೆ, ಎದ್ರದ್ದು ಅಪಾಯಿಂಟ್ಮೆಂಟ್ ಇಡೀ ಸಮಯ ಫಿಕ್ಸ್ ಮಾಡಿಕೊಂಡ್ರೆ
ನಡುವೆ ವ್ಯರ್ಥ ಸಂಕಲ್ಪಗಳು ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಟೈಮೇ ಸಿಗೋದಿಲ್ಲ. बिज़ी होने के कारण और व्यर्थ बातों तरफ ध्यान और समय नहीं दे सकते हैं. ಬ್ಯುಸಿ ಆಗಿರೋದ ಕಾರಣ ವ್ಯರ್ಥ ಮಾತುಗಳ ಕಡೆಗೆ ಗಮನ ಮತ್ತು ಸಮಯ ಕೊಡಲಿಕ್ಕೆ ಆಗೋದಿಲ್ಲ. ऐसे अपनी दिनचर्या में समय को ಫಿಕ್ಸ್ ಕರೋ. ಹೀಗೆ ತಮ್ಮ ದಿನಚರ್ಯದಲ್ಲಿ ಸಮಯವನ್ನು ಫಿಕ್ಸ್ ಮಾಡ್ಕೊಳ್ಳಿ. ಇತನಾ ಸಮಯ ಇಸ್ ಬಾತ್ ಮೇ ಇಸ್ ಸಮಯ ಇಸ್ ಬಾತ್ ಮೇ ಲಗಾನಾ ಹೇ. ಇಷ್ಟು ಸಮಯ ಈ ಮಾತಿನಲ್ಲಿ ಈ ಸಮಯದಲ್ಲಿ ನೀವು ಹಾಕಬೇಕು ಅಂತ ಹೇಳ್ತಾರೆ ಬಾಬಾ. ऐसी अपॉइंटमेंट अपनी निश्चित करो. अब ऐसी अपॉइंटमेंट अपनी निश्चित करो, तब यह कंप्लेन ख़त्म होगी और कंप्लीट बन जाएगी. ಈ ಥರ ನೀವು ಅಪಾಯಿಂಟ್ಮೆಂಟ್ ಇಟ್ಕೊಂಡ್ರೆ ನಿಶ್ಚಿತವಾಗಿಯೂ ನೀವೇನಾಗ್ಬಿಡ್ತೀರಾ, ಕಂಪ್ಲೇನ್ ಬದಲಾಗಿ ಕಂಪ್ಲೀಟ್ ಆಗಿಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.